ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಶ್ರೀಕೃಷ್ಣ ಪರಮಾತ್ಮನ ಅವತಾರದ ಹಿಂದೆ ವಾಸುದೇವ ಮತ್ತು ದೇವಕಿಯರ ಪಾತ್ರವು ಕೂಡ ಅಷ್ಟೇ ಪ್ರಮುಖವಾದದ್ದು. ದೇವರನ್ನ ನಂಬಿದ್ರೆ ಎಂಥದ್ದೇ ಕಷ್ಟ ಪರಿಸ್ಥಿತಿ ಇದ್ರೂ ಕೈ ಬಿಡುವುದಿಲ್ಲ ಎನ್ನುವುದಕ್ಕೆ ತಂದೆ ವಾಸುದೇವ ಹಾಗೂ ತಾಯಿ ದೇವಕಿಯ ಪಾತ್ರ ಅಷ್ಟೇ ಪ್ರಮುಖವಾಗಿರುವಂಥದ್ದು. ಅಷ್ಟಕ್ಕೂ ದ್ವಾಪರ ಯುಗದಲ್ಲಿ ಎಂದೂ ಮರೆಯಲಾಗದ ಪಾತ್ರಗಳಲ್ಲಿ ಒಂದು ಅವರಿಬ್ಬರದ್ದು. ಅಷ್ಟಕ್ಕೂ ವಾಸುದೇವ ದೇವಕಿಯರ ಸಾವು ಹೇಗಾಯಿತು ಅನ್ನೋದೇ ಅದೆಷ್ಟೋ ಮಂದಿಗೆ ತಿಳಿದಿಲ್ಲ. ಹಾಗೆ ಅವರ ಕೆಲವೊಂದು ಬದುಕಿನ ಕಥಾನಕಗಳು ಕೂಡ ಇಂದಿಗೂ ನಾನಾ ಕಥೆಗಳನ್ನು ಪೋಣಿಸಿಕೊಂಡಿದೆ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ವಾಸುದೇವ ಮತ್ತು ದೇವಕಿಯರ ಕುರಿತಾದ ಕೆಲವೊಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಯಯಾತಿ ರಾಜನ 5 ಮಕ್ಕಳ ವಂಶದಲ್ಲಿ ಯದುವಿನ ಮತ್ತೊಬ್ಬ ಪುತ್ರನಾದ ಕೋಷ್ಟು ರಾಜನ ವಂಶದಲ್ಲಿಯೇ ಮಹಾವಿಷ್ಣುವಿನ ಅವತಾರ ಪುರುಷ ಶ್ರೀಕೃಷ್ಣ ಅವತರಿಸಿದ. ವಸುದೇವನಿಗೆ ಪುರುವಂಶದ ರೋಹಿಣಿ, ಮಧಿರಾದೇವಿ, ವೈಶಾಖ, ಭದ್ರಾದೇವಿ, ಸುನಾಮಿದೇವಿ, ಸಹದೇವಾದೇವಿ, ಶಾಂತಿ ದೇವಾದೇವಿ, ಶ್ರೀದೇವಿ, ದೇವ ರಕ್ಷಿತಾದೇವಿ, ವೃತದೇವಿ, ಉಪದೇವಿ, ದೇವಕಿ ಎಂಬ 12 ಪತ್ನಿಯರಿದ್ರು. ಅಲ್ಲದೆ ಸುತನು ಮತ್ತು ವಡವ ಎಂಬ 2 ಪರಿಚಾರಿಕೆಯರಿದ್ರು. ಇವರು ಅತಿ ರೂಪವತಿಯರು, ಪತಿಭಕ್ತಿಯುಳ್ಳವರು. ಇವರಲ್ಲಿ ಪುರುವಂಶದ ರೋಹಿಣಿ ದೇವಿಯೇ ಹಿರಿಯವಳು, ವಸುದೇವನ ಪ್ರೀತಿ ಪಾತ್ರಳು. ಇವಳಲ್ಲಿ ಬಲರಾಮ, ಶರಣ್ಯ, ಶಠ, ದಮನ, ಶುಭ್ರ, ಪಿಂಡಾರಕ, ಶುಶೀನರ ಎಂಬ 8 ಪುತ್ರರು, ಸುಭದ್ರೆ ಎಂಬ ಹೆಣ್ಣು ಮಗಳು ಜನಿಸ್ತಾರೆ. ಈ ಸುಭದ್ರೆ ಮುಂದೆ ಮಧ್ಯಮ ಪಾಂಡವನಾದ ಅರ್ಜುನನನ್ನ ವರಿಸ್ತಾಳೆ. ದೇವಕಿಯಲ್ಲಿ ವಸುದೇವನಿಗೆ ಶ್ರೀಕೃಷ್ಣ ಜನಿಸಿದ. ಭೋಜವಂಶದವರು ಭೂಮಿಯಲ್ಲಿ ರಾಜರಿರುವವರೆಗೂ ಇರ್ತಾರೆ. ಆಹುಕನ ಮಗಳನ್ನ ಆವಂತಿ ದೇಶದ ರಾಜಕುಮಾರನಿಗೆ ವಿವಾಹ ಮಾಡಿಕೊಟ್ರು. ಆಹುಕನಿಗೆ ಕಾಶಿ ರಾಜಕುಮಾರಿಯಲ್ಲಿ ದೇವಕ, ಉಗ್ರಸೇನ ಎಂಬ ಮಕ್ಕಳು ಜನಿಸ್ತಾರೆ. ದೇವಕನಿಗೆ ತೇಜಸ್ವಿಗಳಾದ ದೇವನ್, ಉಪದೇವ, ಸುದೇವ, ದೇವರಕ್ಷಿತ ಎಂಬ 4 ತೇಜಸ್ವಿ ಪುತ್ರರು. ದೇವಕಿ, ಶಾಂತಿದೇವಿ, ಸುದೇವಿ, ದೇವರಕ್ಷಿತ, ವೃತದೇವಿ, ಉಪದೇವಿ, ಸುನಾಮಿ ಎಂಬ 7 ಕುಮಾರಿಯರು ಜನಿಸ್ತಾರೆ. ಇವರೆಲ್ಲರೂ ವಸುದೇವನನ್ನ ವಿವಾಹವಾಗ್ತಾರೆ. ಉಗ್ರಸೇನನಿಗೆ ಕಂಸ, ನ್ಯಗೋಧ, ಸುನಾಮ, ಕಂಕ, ಸುಭೂಷಣ, ರಾಷ್ಟ್ರಪಾಲ, ಸುತನು, ಅನಾವೃಷ್ಟ, ಪುಷ್ಟಮಂತ ಎಂಬ 9 ಮಕ್ಕಳು ಜನಿಸ್ತಾರೆ. ಇವರಲ್ಲಿ ಕಂಸನೇ ಜ್ಯೇಷ್ಠ ಪುತ್ರ. ಈ ಕಂಸನಿಗೆ ಕಂಸಾವತಿ ಮತ್ತು ಕಂಸ ಎಂಬ 2 ಪುತ್ರಿಯರು ಜನಿಸ್ತಾರೆ. ಮುಂದೆ ಕಂಸ ದೇವಕಿ ವಸುದೇವರನ್ನ ಮಥುರಾ ಪಟ್ಟಣದಲ್ಲಿ ಸೆರೆಯಲ್ಲಿರಿಸ್ತಾನೆ. ಏಕೆಂದರೆ ದೇವಕಿಯು ತಂಗಿಯಾದರೂ ಕೂಡ ಇವಳ ಗರ್ಭದಲ್ಲಿ ಜನಿಸುವ ಅಷ್ಟಮ ಪುತ್ರನು ಕಂಸನನ್ನ ಕೊಲ್ಲುತ್ತಾನೆಂದು ಅಶರೀರವಾಣಿಯೊಂದು ಕೇಳಿಬರುತ್ತೆ. ಇದನ್ನ ಕೇಳಿದ ಕಂಸ ಕೆರಳಿ ಇವರನ್ನ ಸೆರೆಯಲ್ಲಿ ಹಾಕಿ ಮುಂದೆ ಜನಿಸಿದ 7 ಮಕ್ಕಳನ್ನು ಕೊಲ್ತಾನೆ. 8ನೇ ಮಗ ಶ್ರೀಕೃಷ್ಣ ಜನಿಸಿದ ತಕ್ಷಣವೇ ವಸುದೇವ ಯಮುನಾ ನದಿ ದಾಟಿ ಬೃಂದಾವನವನ್ನ ಸೇರಿಸಿ ಯಶೋಧಾದೇವಿಯ ತೆಕ್ಕೆಗೆ ಬಿಡ್ತಾನೆ. ಮುಂದೆ ಶ್ರೀಕೃಷ್ಣ ಕಂಸನನ್ನ ಕೊಂದು ತಮ್ಮ ಮಾತಾ ಪಿತೃಗಳನ್ನ ತಾತನಾದ ಉಗ್ರಸೇನನನ್ನ ಸೆರೆಯಿಂದ ಬಿಡಿಸ್ತಾನೆ. ಇತ್ತ ಕಡೆ ಕೃಷ್ಣ ತನ್ನ ಗುರು ಸಂದೀಪನಿಯ ಮಗನಿಗೆ ಹೇಗೆ ಮರುಜೀವ ನೀಡಿದನೆಂದು ಕೇಳಿದ ದೇವಕಿ ತನ್ನ ಸ್ವಂತ ಮಕ್ಕಳನ್ನ ನೋಡಲು ಬಯಸ್ತಾಳೆ. ಹಾಗಾಗಿ ಕೃಷ್ಣ ತನ್ನ ತಾಯಿಯ ಕೋರಿಕೆಯನ್ನು ಅಂಗೀಕರಿಸ್ತಾನೆ. ತನ್ನ ದಿವ್ಯ ಶಕ್ತಿಯಿಂದ ಮಕ್ಕಳನ್ನ ಪಟಾಲದಿಂದ ದೇವಕಿಗೆ ಕರೆತರ್ತಾನೆ. ಇದನ್ನ ಕಂಡ ಆಕೆಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ತನ್ನ ಮೊಲೆ ಹಾಲುಣಿಸಿ ಅಷ್ಟೂ ಮಕ್ಕಳನ್ನ ಮುದ್ದು ಮಾಡ್ತಾಳೆ. ನಂತರ ಆ ಮಕ್ಕಳು ಸ್ವರ್ಗವನ್ನು ಪಡಿತಾರೆ. ತದನಂತರ ದೇವಕಿ ಮತ್ತೆ ಗರ್ಭಿಣಿಯಾಗ್ತಾಳೆ. ಹೀಗೆ 9ನೇ ಮಗುವಾಗಿ ಮಗಳಿಗೆ ಜನ್ಮ ನೀಡ್ತಾಳೆ. ಅವಳೇ ಸುಭದ್ರ, ಯೋಗಮಯ ದೇವಿಯ ಅವತಾರ. ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಗೆದ್ದು ಕೌರವ ಪುತ್ರರೆಲ್ಲರೂ ಹತರಾದ ನೋವು ತಡೆಯಲಾರದ ಗಾಂಧಾರಿ ಶ್ರೀಕೃಷ್ಣನಿಗೆ ಶಾಪ ನೀಡ್ತಾಳೆ. ಅದೇನೆಂದ್ರೆ, ನಿನ್ನ ಯಾದವ ಕುಲ ಸರ್ವನಾಶವಾಗಲಿ, ಬೇರೊಬ್ಬರ ಬಾಣಕ್ಕೆ ನೀನು ಹತನಾಗು ಎಂದು. ಹಾಗಾಗಿ ಮುಂದೆ ನಡೆಯುವ ಭವಿಷ್ಯವೆಲ್ಲವನ್ನು ಅರಿತಿದ್ದ ಶ್ರೀಕೃಷ್ಣ ಸಣ್ಣಗೆ ನಗೆ ಬೀರುತ್ತಾ ಉಳಿದು ಬಿಟ್ಟ. ಮುಂದೆ ಶ್ರೀಕೃಷ್ಣ ತನ್ನ ಅವತಾರ ಮುಗಿಸಿದ ಬಳಿಕ ಯಾದವರಲ್ಲೇ ಕಿತ್ತಾಟ ಶುರುವಾಯಿತು. ಉಪಸಾಗರ ದುಃಖರಹಿತನಾಗಿ ರಾಜ್ಯಭಾರ ಮಾಡುತ್ತಿದ್ದಾಗ ಅವರ ಮಗನಾದ ವಸುದೇವ ಹಾಗೂ 10 ಮಕ್ಕಳು ಮತ್ತು ಅವರ ಮಕ್ಕಳು ಕೂಡ ಉದ್ದಟರಾದರು. ಸದಾ ಕುಡಿತ, ಜೂಜುಗಳಲ್ಲಿ ಮುಳುಗಿ ಹೋಗಿ ದರ್ಪ ತೋರಿಸುತ್ತಾ ಕಾಲ ಕಳೆಯುತ್ತಿದ್ರು. ಒಂದು ದಿನ ಅವರಲ್ಲೇ ಒಬ್ಬ, ನಮ್ಮ ನಗರದ ಹೊರಗೆ ಇರುವ ಋಷಿ ಕೃಷ್ಣ ದ್ವೈಪಾಯನನಿಗೆ ದಿವ್ಯ ಚಕ್ಷು ಇದೆ ಎಂದು ಹೇಳ್ತಾರೆ, ಬನ್ನಿ ಅದನ್ನ ಪರೀಕ್ಷೆ ಮಾಡೋಣ ಎಂದು ತಮ್ಮಲ್ಲಿಯೇ ಒಬ್ಬನಾದ ರಾಜಕುಮಾರನನ್ನ ಹುಡುಗಿಯಂತೆ ಸಿಂಗರಿಸಿ ಹೊಟ್ಟೆಗೆ ದಪ್ಪ ಬಟ್ಟೆ ಕಟ್ಟಿ ಗರ್ಭಿಣಿಯಂತೆ ಮಾಡಿ ಕೃಷ್ಣ ದ್ವೈಪಾಯನನ ಕಡೆಗೆ ಕರೆತಂದ. ಆಗ ಆ ಋಷಿವರ್ಯರನ್ನ ಕೇಳ್ತಾನೆ, ಈ ಮಹಿಳೆ ಏನು ಹೆರುತ್ತಾಳೆ ಹೇಳಿ ಋಷಿವರ್ಯರೇ ಎಂದು ಕೇಳಿದ.
ಜ್ಞಾನಿಯಾದ ಮುನಿ ಈ ವಂಶದ ರಾಜಕುಮಾರರ ವಿನಾಶ ಹತ್ತಿರವೇ ಬಂದಿದೆ ಎಂಬುದನ್ನು ತಿಳಿದು, ರಾಜಕುಮಾರರೇ, ಆಗುವುದು ಆಗಿಯೇ ಆಗತ್ತೆ, ಅದನ್ನ ಈಗೇಕೆ ತಿಳಿಯ ಬಯಸುತ್ತೀರಿ ಎಂದು ಕೇಳಿದ. ಅದಕ್ಕೆ, ನಿಮಗೇನೋ ದಿವ್ಯ ಚಕ್ಷು ಇದೆಯಂತೆ, ಅದನ್ನ ಪರೀಕ್ಷಿಸಬೇಕು. ನೀವು ಹೇಳಿದ್ದು ತಪ್ಪಾದರೆ ನಿಮ್ಮ ತಲೆ ಭುಜದ ಮೇಲೆ ಇರೋದಿಲ್ಲ ಎಂದರು. ಆಗ ಸ್ವಲ್ಪ ಹೊತ್ತು ಮೌನ ತಾಳಿದ ಮುನಿ, ಈಕೆ ಇಂದಿಗೆ ಸರಿಯಾಗಿ 7ನೇ ದಿನ ಒಂದು ಕಡ್ಡಿಯ ತುಂಡನ್ನ ಹೆರುತ್ತಾಳೆ. ಆ ಕಡ್ಡಿಯ ತುಂಡಿನಿಂದಲೇ ನಿಮ್ಮ ಇಡೀ ವಂಶ ನಾಶವಾಗಿ ಹೋಗುತ್ತದೆ. ಆದ್ದರಿಂದ ಆ ಕಡ್ಡಿಯ ತುಂಡನ್ನ ತಕ್ಷಣವೇ ಸುಟ್ಟು ಬೂದಿ ಮಾಡಿ ನದಿಯಲ್ಲಿ ಹಾಕಿಬಿಡಿ ಎಂದ. ವಸುದೇವ ಕುಮಾರರು ಇದನ್ನ ಕೇಳಿ ಅಬ್ಬರಿಸಿದ್ರು. ನಮಗೆ ಬುದ್ಧಿ ಹೇಳುವಷ್ಟು ಮತ್ತು ನಮ್ಮ ಮನೆತನದ ನಾಶವನ್ನ ಹೇಳುವಷ್ಟು ದೊಡ್ಡವನೇ ನೀನು. ನಮ್ಮ ವಂಶಕ್ಕೇನಾದರೂ ಆಗಲಿ, ನಿನ್ನ ಆಯುಷ್ಯ ಮಾತ್ರ ಮುಗಿಯಿತು ಎಂದವರೇ ಅವನನ್ನ ಹೊಡೆದು ಹಗ್ಗದಿಂದ ಬಿಗಿದು ಕೊಂದೇ ಬಿಡ್ತಾರೆ. ಈ ವಿಷಯವನ್ನ ಕೇಳಿದ ವಾಸುದೇವ ತನ್ನ ಮಕ್ಕಳ ಅಪಚಾರಕ್ಕೆ ದುಃಖಪಟ್ಟ. ಗರ್ಭಿಣಿ ಎಂದು ತೋರಿಸಿದ ಹುಡುಗನನ್ನ ಕಾವಲಿರಿಸಿ 7ನೇ ದಿನ ಅವನ ಗರ್ಭದಿಂದ ಬಂದ ಕಡ್ಡಿಯನ್ನ ಸುಟ್ಟು ಬೂದಿಯನ್ನ ನದಿಗೆ ಹಾಕಿಬಿಟ್ಟ. ಆದರೆ ಅದು ಪ್ರವಾಹಕ್ಕೆ ಸಿಕ್ಕಿ ಸಾಗದೆ ನದಿ ತೀರಕ್ಕೆ ಬಂದು ನಿಲ್ತು. ಆ ಬೂದಿಯಿಂದ ಒಂದು ಹರಳು ವೃಕ್ಷ ಹುಟ್ಟಿತ್ತು. ಒಂದು ದಿನ ವಾಸುದೇವ ತನ್ನ ಸಮಸ್ತ ಪರಿವಾರವನ್ನ ನದಿ ಸ್ನಾನಕ್ಕೆಂದು ಕರೆದುಕೊಂಡು ಹೋದ. ಅವನ ಮಕ್ಕಳು ಚೆನ್ನಾಗಿ ಕುಡಿದು ಹೊಡೆದಾಡತೊಡಗಿದ್ರು. ಆ ವೇಳೆಗೆ ಒಬ್ಬ ಹರಳು ವೃಕ್ಷದ ಪುಟ್ಟ ಕೊಂಬೆಯನ್ನೆಳೆದ. ಅದೊಂದು ಒನಕೆಯಾಯಿತು. ಅದನ್ನ ಕಂಡು ಪ್ರತಿಯೊಬ್ಬರೂ ಒಂದೊಂದು ಕೊಂಬೆಯನ್ನ ಕಿತ್ತು ಬದಲಾದ ಒನಕೆಗಳಿಂದ ಹೊಡೆದಾಡಿ ಸತ್ರು. ಅದನ್ನ ಕಂಡು ವಾಸುದೇವ, ಬಲದೇವ ತನ್ನ ತಂಗಿ ಅಂಜನಾದೇವಿ ಮತ್ತು ಪುರೋಹಿತನನ್ನ ಕರೆದುಕೊಂಡು ಅಲ್ಲಿಂದ ಓಡಿ ಕಾಲಮತ್ತಿಕ ಅಡವಿಯನ್ನ ಸೇರಿದ್ರು. ಬಲದೇವ ಅಲ್ಲಿಯ ಮಲ್ಲನೊಡನೆ ಹೋರಾಡಿ ಸತ್ತು ಹೋದ. ವಾಸುದೇವ ಅಂಜನಾದೇವಿ ಮತ್ತು ಪುರೋಹಿತರೊಂದಿಗೆ ಪ್ರತ್ಯಂತ ಗ್ರಾಮಕ್ಕೆ ಬಂದ. ಪುರೋಹಿತ ಮತ್ತು ಸೋದರಿ ಆಹಾರ ತರಲು ಹೋದಾಗ ವಸುದೇವ ಗಿಡದ ಕೆಳಗೆ ಪೊದೆಯ ಮರೆಯಲ್ಲಿ ಮಲಗಿದ. ಆಗ ಬೇಟೆಗಾರನೊಬ್ಬ ಅದು ಹಂದಿ ಇರಬಹುದೆಂದು ಬಾಣ ಬಿಟ್ಟ. ಅದು ವಾಸುದೇವನ ಅಂಗಾಲನ್ನ ಸೀಳತ್ತೆ. ಗಾಬರಿಯಾದ ಬೇಡನಿಗೆ ಸಮಾಧಾನ ಮಾಡಿ ಪುರೋಹಿತನಿಗೆ ಮತ್ತು ತಂಗಿಗೆ ಬೋಧನೆ ಮಾಡಿ ಪ್ರಾಣತ್ಯಾಗ ಮಾಡಿದ ವಾಸುದೇವ. ಇತ್ತ ಕಡೆ ವಾಸುದೇವನ ಸಾವು ಕೂಡ ಶ್ರೀಕೃಷ್ಣನಂತೆಯೇ ಸಂಭವಿಸಿತು ಎಂದು ಪುರಾಣ ಕಥೆ ಹೇಳುತ್ತೆ. ಯದುವಂಶದ ಹತ್ಯಾಕಾಂಡದ ನಂತರ ವಸುದೇವ ಸಾವನ್ನಪ್ಪಿದ. ಹೀಗಾಗಿ ದೇವಕಿ ತನ್ನ ಗಂಡನ ಇತರ ಹೆಂಡತಿಯರಾದ ರೋಹಿಣಿ, ಭದ್ರ ಮತ್ತು ಮದಿರಾ ಅವರೊಂದಿಗೆ ವಾಸುದೇವನ ಚಿತೆಗೆ ಹಾರಿ ಸಹಗಮನವಾಗ್ತಾಳೆ. ಇಂದಿಗೂ ವಸುದೇವ ದೇವಕಿ ಅಂದಾಕ್ಷಣ ದೇವತಾವತಾರಿ ಶ್ರೀಕೃಷ್ಣನ ಜನಕರಾದರೂ ಅವರು ಪಟ್ಟಪಾಡು ಅನುಭವಿಸಿದ ಕಷ್ಟ ಕೌಟಲೆಗಳು ಅಷ್ಟಿಷ್ಟಲ್ಲ. ಅಂತೂ ಮಹಾಭಾರತದ ಪಾತ್ರಗಳು ನಿಜಕ್ಕೂ ನಮ್ಮೆಲ್ಲರಿಗೂ ಒಂದಿಲ್ಲೊಂದು ಕಾರಣದಿಂದ ಪಾಠವಾಗಿ ಬದುಕಿನ ಮಾರ್ಗವಾಗಿ ನಿಲ್ಲುತ್ತೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.